ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಮನಕ್ಕೆ ನೋವಾಗಿದೆ ಎಂದು ಹಿಂದೆ ಕಣ್ಣೀರು ಖಾಲಿ ಮಾಡಿದ್ರೆ ಮುಂದೊಂದು ದಿನ ಬರುವ ಆನಂದ ಬಾಷ್ಪಕ್ಕೆ ನೀರಿರಲಿ. ನೆನಪಿರಲಿ, ಸಮಯವಿಲ್ಲ ಎಂದು ಇರುವ ಸಂಬಂಧಗಳನ್ನು ಮರೆಯುತ್ತಾ ಹೋದ್ರೆ ಸಮಯ ಸಿಕ್ಕಾಗ ಯಾವ ಸಂಬಂಧವೂ ಜೊತೆಗಿರೋದಿಲ್ಲ. ಮನಸ್ಸು ಖಾಲಿ ಎನಿಸಿದಾಗ ನೆನಪುಗಳು ತುಂಬಿಕೊಳ್ತದೆ, ಹೃದಯ ಖಾಲಿ ಎನಿಸಿದಾಗ ಕಣ್ಣುಗಳು ತುಂಬಿಕೊಳ್ತದೆ. ಸಿಕ್ಕವರನ್ನೆಲ್ಲ ಸಕ್ಕರೆ ಎಂದು ತಿಳಿಯಬೇಡ, ಅತಿಯಾದ್ರೆ ಸಕ್ಕರೆಯು ಸಹ ಒಂದು ರೋಗ ಎಂದು ಮರೆಯಬೇಡ. ಕೆಲವು ತೊಂದರೆಗಳು ನಮ್ಮನ್ನು ಪರೀಕ್ಷಿಸಲು ಬರುವುದಿಲ್ಲ, ನಮ್ಮೊಂದಿಗೆ ಸಂಬಂಧ ಹೊಂದಿರುವ ಕೆಲವರ ಮುಖವಾಡವನ್ನು ಬಯಲು ಮಾಡಲು ಬರ್ತವೆ. ಅತಿಯಾದ ನೋವು ಕೊಡೋರು ನನ್ನವರೇ ಆದಾಗ ಸಂತೋಷವನ್ನ ಯಾರಿಂದ ಬಯಸಲಿ? ಕೊಡಲಿಯಿಂದ ಕತ್ತರಿಸಿದ ಮರವು ಮತ್ತೆ ಚಿಗುರಬಹುದು, ಆದರೆ ಮಾತಿನಿಂದ ನೊಂದ ಮನಸ್ಸು ಮತ್ತೆ ಚಿಗುರೋದಿಲ್ಲ. ನಾವೆಲ್ಲರಿಗೂ ಅರ್ಥ ಆಗ್ಬೇಕು ಅಂತೇನಿಲ್ಲ. ತಕ್ಕಡಿ ಕೇವಲ ತೂಕವನ್ನಷ್ಟೇ ತೋರಿಸುತ್ತದೆ ಹೊರತು ಗುಣಮಟ್ಟವನ್ನಲ್ಲ. ನಾವು ಮಾತ್ರ ಅವರಿಗೆ ಬೇಕಾದ ತರ ಇರಬೇಕು. ಅದೇ ನಾವು ಒಂದು ಮಾತು ಹೇಳಿದ್ರೆ ಅದು ಟಾರ್ಚರ್ ಆಗಿ ಬಿಡುತ್ತೆ. ಕೋಪದ ಮಾತಿನ ಹಿಂದೆ ಕಾಳಜಿ ಇರ್ತದೆ, ಬಣ್ಣದ ಮಾತುಗಳ ಹಿಂದೆ ಸ್ವಾರ್ಥ ಇರ್ತದೆ. ನಾವು ಹೋದ ಕಡೆ ನಮಗೆ ಮರ್ಯಾದೆ ಕೊಡಲಿಲ್ಲ ಎಂದು ಹೇಳೋದು ಶುದ್ಧ ತಪ್ಪು. ಯಾಕಂದ್ರೆ ಮರ್ಯಾದೆ ಇಲ್ಲದ ಕಡೆ ನಾವು ಹೋಗಿದ್ದು ನಾವು ಮಾಡಿದ ದೊಡ್ಡ ತಪ್ಪು. ತಂದೆ ತಾಯಿಯ ಒಳ್ಳೆಯ ಮಾತುಗಳು ಎಲ್ಲರಿಗೂ ಕಹಿ ಆಗ್ತವೆ, ಆದರೆ ತಂದೆ ತಾಯಿಯ ಸಂಪತ್ತು ಮಾತ್ರ ಎಲ್ಲರಿಗೂ ಬೇಕಾಗ್ತದೆ. ಕೆಲವರು ಅರ್ಥನೇ ಆಗಲ್ಲ. ಒಂದೊಂದ್ಸಾರಿ ನಾವಂದ್ರೆ ತುಂಬಾ ಇಷ್ಟ ಅನ್ನೋ ತರ ನಡ್ಕೋತಾರೆ, ಇನ್ನೊಂದ್ಸಾರಿ ನೀನ್ಯಾರೋ ಅನ್ನೋ ತರ ಆಡಿಬಿಡ್ತಾರೆ. ಯಾಕೀ ತರ? ನಾನು ನಂಬುದಷ್ಟೇ ಕಲಿತೆ, ಮೋಸ ಮಾಡುವುದನ್ನ ಕಲಿತಿಲ್ಲ. ಯಾಕಂದ್ರೆ ಒಬ್ಬರಿಂದ ಮೋಸ ಹೋದಾಗ ಆಗುವ ನೋವಿನ ಅನುಭವ ನನಗಿದೆ. ಆ ನೋವನ್ನು ಬೇರೆಯವರಿಗೆ ಕೊಡುವ ಮನಸ್ಸು ನನಗಿಲ್ಲ. ಆಸೆ ನಮ್ಮದಾದ್ರೆ ಆಯಸ್ಸು ದೇವರದು. ಕೊಟ್ಟರೆ ಸ್ವೀಕರಿಸಬೇಕು, ಕಿತ್ತುಕೊಂಡರೆ ಯಾರಿಗೂ ಹೇಳದೆ ಹೋಗ್ಬೇಕು. ಇಷ್ಟೇ ಜೀವನ. ಎಲ್ಲರನ್ನೂ ನನ್ನವರೆಂದು ಭಾವಿಸಿದೆ, ಆದರೆ ನಂತರ ಕಾಲ ನನಗೆ ಪಾಠ ಕಲಿಸಿತು, ಯಾರು ನಿನ್ನವರಲ್ಲ ಎಂದು. ನಾವು ಕೆಲವರಿಂದ ಮೋಸ ಹೋಗಿರಬಹುದು, ಅದಕ್ಕೆ ಕಾರಣ ಅವರ ಬುದ್ಧಿವಂತಿಕೆ ಅಲ್ಲ, ನಾವು ಅವರ ಮೇಲೆ ಇಟ್ಟಂತ ಅತಿಯಾದ ನಂಬಿಕೆ. ನಮ್ಮ ಮಾತನ್ನೇ ಅರ್ಥ ಮಾಡ್ಕೊಳ್ಳೋದೇ ಇರೋರ್ಗೆ ನಮ್ಮ ಮನಸ್ಸು ಅರ್ಥ ಆಗುತ್ತೆ ಅನ್ನೋದು ದೊಡ್ಡ ಭ್ರಮೆ ಅಲ್ವಾ? ಆಕಾಶದಷ್ಟು ಪ್ರೀತಿ ಇದ್ದರೆ ಏನು ಪ್ರಯೋಜನ? ಮನುಷ್ಯನಿಗೆ ಅರ್ಥ ಮಾಡಿಕೊಳ್ಳುವ ಮನಸ್ಸು ಇಲ್ಲ ಅಂದಮೇಲೆ ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿಯಾಗಿ ಇರೋದೇ ಒಳ್ಳೆಯದು. ಯಾಕಂದ್ರೆ ನಮ್ಮ ಮಾತು, ನಮ್ಮ ಕಾಳಜಿ ಕೊನೆಗೆ ಅವರಿಗೆ ನಾಟಕ ಎನಿಸಿಬಿಡ್ತದೆ. ಸಮಯ ಮತ್ತು ನಮ್ಮವರು ಏಕಾಕಾಲಕ್ಕೆ ನೋವು ಕೊಟ್ಟರೆ ಮನುಷ್ಯನ ಹೃದಯ ಕಲ್ಲಾಗಿ ಬಿಡುತ್ತೆ. ಗಂಟೆಗಟ್ಟಲೆ ಮಾತನಾಡಿದ್ರೂ ಮುಗಿಯದ ಅಂದಿನ ಆ ದಿನಗಳು ಇಂದು 5 ನಿಮಿಷ ಮಾತಾಡಲು ಕಾರಣ ಬೇಕಿದೆ. ಎಲ್ಲರೂ ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾತ್ರ ಯೋಚಿಸ್ತಾರೆ ಹೊರತು ನಮ್ಮ ಪರಿಸ್ಥಿತಿಯಾಗಲಿ ಮನಸ್ಥಿತಿಯಾಗಲಿ ಯಾವತ್ತೂ ಅರ್ಥ ಆಗಲ್ಲ. ಇದು ನಿಜ ಜೀವನದ ಕಟು ಸತ್ಯ. ಹೊಸ ಪರಿಚಯ ಆದಾಗ ಹೇಗೆ ಮಾತಾಡಬೇಕು ಅನ್ನೋ ಜನ ಅದೇ ಪರಿಚಯ ಹಳೆದಾದ ಮೇಲೆ ಹೇಗೆ ದೂರ ಆಗೋದು ಅಂತ ಯೋಚಿಸ್ತಾರೆ. ಒತ್ತಾಯದಿಂದ ಒಬ್ಬರ ಜೀವನದಲ್ಲಿ ಇರುವುದಕ್ಕಿಂತ ಅವರ ಸಂತೋಷಕ್ಕಾಗಿ ಅವರಿಂದ ದೂರ ಇರೋದೇ ಒಳ್ಳೇದಲ್ವಾ? ಜೀವನದಲ್ಲಿ ಏನು ಪಾಠ ಕಲಿತಿ ಅಂತ ಗೊತ್ತಿಲ್ಲ, ಆದ್ರೆ 2 ವಿಷಯ ಅಂತೂ ಚೆನ್ನಾಗಿ ಅರ್ಥ ಆಯ್ತು. ಜಾಸ್ತಿ ಯಾರನ್ನು ಹಚ್ಕೋಬಾರ್ದು, ಹಾಗೆ ಜಾಸ್ತಿ ಯಾರನ್ನು ನಂಬಾರ್ದು. ಜೀವನದಲ್ಲಿ ಎಲ್ಲವನ್ನ ಕಲಿಬಹುದು, ಆದ್ರೆ ಯಾರ ನಂಬೇಕು ಯಾರ ನಂಬಾರ್ದು ಎಂದು ಕಲಿಯೋಕ್ಕಾಗಲ್ಲ. ಇನ್ಮುಂದೆ ನಾನು ಯಾರ ಲೈಫ್ನಲ್ಲೂ ಹೋಗಲ್ಲ, ನನ್ನ ಲೈಫ್ನಲ್ಲಿ ಯಾರು ಬರೋದು ಬೇಡ, ಸಾಕು ಎಲ್ಲರ ಸಹವಾಸ. ನಮ್ಮ ಮಾತು ಇನ್ನೊಬ್ಬರಿಗೆ ಇಷ್ಟವಾಗದಿದ್ದಾಗ ಮೌನವಾಗಿರ್ಬೇಕು. ನಾವೇ ಅವರಿಗೆ ಇಷ್ಟವಿಲ್ಲ ಅಂತ ತಿಳಿದಾಗ ಅವರಿಂದ ದೂರ ಇರಬೇಕು. ನಾವು ಇಲ್ಲದಿದ್ದರೆ ಬೇರೆಯವರು ಖುಷಿಯಾಗಿರ್ತಾರೆ ಅಂದ್ರೆ ದೂರ ಇರೋದೇ ಒಳ್ಳೇದಲ್ವಾ? ಸುಳ್ಳಾಗಿ ನಟನೆ ಮಾಡಲು ಗೊತ್ತಿಲ್ಲದವರು ಮೊದಲು ವ್ಯಕ್ತಪಡಿಸೋದು ಕಣ್ಣೀರು ಮತ್ತು ಕೋಪ. ಕೆಲವರು ಹೆಸರಿಗೆ ಮಾತ್ರ ನಮ್ಮನ್ನು ಮಾತಾಡ್ತಾರೆ, ಆದ್ರೆ ನಿಜ ಹೇಳಬೇಕು ಅಂದ್ರೆ ಅವರ ದೃಷ್ಟಿಯಲ್ಲಿ ನಮಗೆ ಬೆಲೆನೇ ಇರಲ್ಲ. ಒಬ್ಬ ವ್ಯಕ್ತಿಗೋಸ್ಕರ ನಾವು ಎಷ್ಟು ಹೊತ್ತು ಕಾಯ್ತೀವಿ ಅನ್ನೋದು ಮುಖ್ಯ ಆಗಲ್ಲ, ಆದ್ರೆ ಕಾದ ಮೇಲೂ ಅವರು ನಮಗೆ ಎಷ್ಟು ಬೆಲೆ ಕೊಡ್ತಾರೆ ಅನ್ನೋದು ಅಷ್ಟೇ ಮುಖ್ಯ. ಇಲ್ಲಿ ಎಲ್ಲರೂ ನಮ್ಮವರೆಂದು ತಿಳಿದುಕೊಂಡರೆ ನಮ್ಮಂತ ಮೂರ್ಖರು ಇನ್ನೊಬ್ಬರಿಲ್ಲ. ಯಾಕಂದ್ರೆ ಸಂದರ್ಭಕ್ಕೆ ತಕ್ಕಂತೆ ಬದಲಾಗುವ ಜನರ ಮಧ್ಯೆ ನಾವಿದ್ದೇವೆ. 100 ಆಸೆಗಳಿಂದ ಶುರುವಾದ ಜೀವನ ಇಂದು ಯಾವುದು ಬೇಡ ಅನ್ನೋ ಪರಿಸ್ಥಿತಿಗೆ ಬಂದು ನಿಂತಿದೆ. ಉಸಿರು ನಿಂತ್ರೆ ಮಾತ್ರ ಸಾವಲ್ಲ, ಬದುಕಿದ್ದಾಗ ಯಾವುದೇ ಪ್ರೀತಿಗೆ ಮತ್ತು ಭಾವನೆಗಳಿಗೆ ಬೆಲೆ ಸಿಗದೆ ಹೋದಾಗ ಅನುಭವಿಸುವ ನೋವು ಕೂಡ ಒಂದು ರೀತಿ ಸಾವೇ. ಮಾತಾಡಿ ಜಗಳ ಮಾಡುವುದಕ್ಕಿಂತ ಮಾತಾಡದೆ ಸುಮ್ಮನೆ ಮೌನಿಯಾಗಿದ್ದು ಅವರ ಖುಷಿಯೇ ನಮ್ಮ ಖುಷಿ ಎಂದು ದೂರ ಉಳಿಯೋದೇ ಒಳ್ಳೇದಲ್ವಾ? ಈ ಪ್ರಪಂಚ ಬಹಳ ವಿಚಿತ್ರವಾದದ್ದು. ಇಲ್ಲಿ ಸುಳ್ಳು ಹೇಳಿದ್ರೆ ಮಾತ್ರ ಸಂಬಂಧಗಳು ನಿಲ್ತವೆ, ನಿಜ ಹೇಳಿದ್ರೆ
ಮುರಿದು ಬಿಡುತ್ತವೆ. ಎಷ್ಟು ಕಾಲ ಜೊತೆಗಿದ್ದರೇನಂತೆ, ನನ್ನನ್ನು ನೀನು ಅರ್ಥ ಮಾಡಿಕೊಳ್ಳದ ಮೇಲೆ ನೋಯಿಸುವುದೇ ನಿನ್ನ ಕಾಯಕವಾದ್ರೆ ಮೌನ ವಹಿಸುವುದೇ ನನ್ನ ಕಾಯಕವಾಗಿದೆ. ಯಾಕೋ ಸ್ವಲ್ಪ ದಿನ ಯಾರಿಗೂ ಕಾಣದ ಹಾಗೆ ಕಣ್ಮರೆ ಆಗ್ಬೇಕು ಅನಿಸ್ತಿದೆ. ಅರ್ಥ ಮಾಡಿಕೊಳ್ಳುವವರೇ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಇದ್ದು ಏನು ಪ್ರಯೋಜನ? ಯಾವ ಜಾಗದಲ್ಲಿ ನಮಗೆ ಬೆಲೆ ಇಲ್ಲ ಅಂತ ಜಾಗದಲ್ಲಿ ನಮ್ಮ ನೆರಳು ಬೀಳಬಾರ್ದು. ಹೊಸ ನೀರು ಬಂದ ಮೇಲೆ ಹಳೆ ನೀರು ಕೊಚ್ಚಿಕೊಂಡು ಹೋಗ್ಲೇಬೇಕು. ಅದು ಸ್ನೇಹನೇ ಆಗಲಿ ಪ್ರೀತಿನೇ ಆಗಲಿ. ಇಷ್ಟು ದಿನ ಮಾತಲ್ಲಿ ದೂರ ಇಟ್ಟಿದ್ದೀಯ ಅಂದ್ಕೊಂಡಿದ್ದೆ, ಆದ್ರೆ ಇವತ್ತು ಗೊತ್ತಾಯ್ತು ಮನಸ್ಸಿನಿಂದಲೇ ದೂರ ಇಟ್ಟಿದ್ದೀಯ ಅಂತ. ಬೇರೊಬ್ಬರ ಜೀವನದಲ್ಲಿ ನಾವು ಆಯ್ಕೆ ಹೊರತು ಶಾಶ್ವತವಲ್ಲ. ನಮ್ಮನ್ನು ಇಷ್ಟಪಡುವವರು ನಮ್ಮಲ್ಲಿ 1000 ತಪ್ಪು ಕಂಡರೂ ಕೈ ಹಿಡಿದು ತಿದ್ದಲು ಬಯಸ್ತಾರೆ. ಆದ್ರೆ ನಮ್ಮನ್ನು ಇಷ್ಟಪಡದಿರುವವರು ನಮ್ಮಲ್ಲಿ 1000 ಒಳ್ಳೆಯ ಗುಣ ಅಡಗಿದ್ದರೂ ಒಂದೇ ಒಂದು ತಪ್ಪು ಕಂಡು ಹಿಡಿದು ದೂರವಾಗ್ತಾರೆ. ಯಾಕೋ ಗೊತ್ತಿಲ್ಲ, ಕಾರಣಗಳಿಲ್ಲದೆ ಬೇಜಾರಾಗುತ್ತೆ. ಮನಸ್ಸಲ್ಲಿ ಹಲವಾರು ಉತ್ತರ ಸಿಗದ ಪ್ರಶ್ನೆಗಳು ಮೂಡ್ತವೆ. ಸಿಗದೆ ಇರೋದನ್ನೇ ಅತಿಯಾಗಿ ಯೋಚಿಸುತ್ತೆ. ಎಷ್ಟೇ ಮರೆಯಬೇಕೆಂದರೂ ಮತ್ತೆ ಮತ್ತೆ ನೆನಪಾಗಿ ಕಾಡುತ್ತೆ. ಸಾರಿ ನಿನ್ನ ಲೈಫಲ್ಲಿ ಬಂದಿದ್ದಕ್ಕೆ, ಸಾರಿ ನಿನಗೆ ತೊಂದರೆ ಮಾಡಿದ್ದಕ್ಕೆ, ಸಾರಿ ನೀನು ನನಗೆ ಮಾತ್ರ ಸ್ವಂತ ಅಂದುಕೊಂಡಿದ್ದಕ್ಕೆ, ಸಾರಿ ನಿನಗೆ ಕಾಲ್ ಮೆಸೇಜ್ ಮಾಡಿದ್ದಕ್ಕೆ, ಸಾರಿ ನಿನ್ ಜೊತೆ ಲೈಫ್ ಲಾಂಗ್ ಇರಬೇಕು ಅಂದುಕೊಂಡಿದ್ದಕ್ಕೆ, ಸಾರಿ ನಿನ್ನ ನಂಬಿದ್ದಕ್ಕೆ. ಎಲ್ಲೇ ಇರು, ಹೇಗೆ ಇರು, ಚೆನ್ನಾಗಿರು. ಕರ್ಮ ಹೇಳ್ತದೆ ಕಣ್ಣಿಗೆ ಮೋಸ ಮಾಡಬಹುದು, ಆದ್ರೆ ಮನಸ್ಸಿಗೆ ಮೋಸ ಮಾಡಿ ನೆಮ್ಮದಿಯಿಂದ ಇರಲು ಸಾಧ್ಯವಿಲ್ಲ. ಹುಚ್ಚು ಮನಸ್ಸೆ, ಯಾಕೆ ಅವರ ಜೊತೆ ಅಷ್ಟೊಂದು ಮಾತಾಡಬೇಕು ಅಂತ ಕಾಯ್ತಾ ಇದ್ದೀಯ? ಅವರು ನಿನ್ ಜೊತೆ ಮಾತಾಡುವಷ್ಟು ಫ್ರೀ ಇಲ್ಲ, ತುಂಬಾನೇ ಬದಲಾಗಿದ್ದಾರೆ. ಯಾರನ್ನು ನಾವು ಹೆಚ್ಚು ಹಚ್ಚಿಕೊಳ್ತೇವೋ ಅವರ ಬಳಿ ನಮ್ಮ ಭಾವನೆಗಳಿಗೆ ಬೆಲೆ ಇರೋದಿಲ್ಲ. ತಲೆಯಲ್ಲಿ ಉತ್ತರವಿಲ್ಲದ 1000 ಪ್ರಶ್ನೆಗಳು, ಮನಸ್ಸಲ್ಲಿ ಹೇಳಿಕೊಳ್ಳಲಾಗದ 1000 ನೋವುಗಳು. ಪ್ರಶ್ನೆಗಳಿಗೆ ಉತ್ತರ ಸಿಗ್ತಿಲ್ಲ, ನೋವುಗಳಿಗೆ ಮುಕ್ತಿ ಸಿಗ್ತಿಲ್ಲ. ಎಲ್ಲಿ ನಮಗೆ ಗೌರವ ಕಡಿಮೆಯಾಗುತ್ತಾ ಹೋಗುತ್ತೋ ಅಲ್ಲಿಂದ ನಾವೇ ದೂರ ಸರಿಯೋದೇ ಲೇಸು. ಅದು ಒಬ್ಬರ ಮನೆಯಾದ್ರೂ ಸರಿ, ಒಬ್ಬರ ಮನಸ್ಸಾದ್ರೂ ಸರಿ. ನೋವಾದಾಗ ಸಮಾಧಾನ ಮಾಡುವವರಿಲ್ಲ, ಭಯವಾದಾಗ ಧೈರ್ಯ ತುಂಬೋರಿಲ್ಲ, ಅಳು ಬಂದಾಗ ಕಣ್ಣೀರು ಒರೆಸೋರಿಲ್ಲ, ಸಂಕಟದಲ್ಲಿ ಇದ್ದಾಗ ತೋಳಲ್ಲಿ ಮಲಗಿಸಿಕೊಂಡು ಮುದ್ದು ಮಾಡೋರಿಲ್ಲ. ನೋವ ನುಂಗಿ ನುಂಗಿ ಸಾಕಾಗಿದೆ, ಕಣ್ಣಲ್ಲಿ ನೀರು ಬಾರದಂತೆ ಶಾಶ್ವತವಾಗಿ ಕಣ್ಣು ಮುಚ್ಚಿಕೊಂಡು ಮಲಗಬೇಕು ಅಂತ ಅನಿಸ್ತಿದೆ. ಅತಿಯಾಗಿ ನಂಬಿದವರಿಗೆ ಕೊನೆಗೆ ಸಿಗುವುದು ಕಣ್ಣೀರು ಮಾತ್ರ. ಖುಷಿಯಾಗಿದ್ದೀನಿ ಅನ್ನೋದು ಭ್ರಮೆ, ಖುಷಿಯಾಗಿರ್ತೀನಿ ಅನ್ನೋದು ಕಲ್ಪನೆ. ಹೇಗಿದ್ದರೂ ಬದುಕುತ್ತಿರುವೆನು ಅನ್ನೋದು ವಾಸ್ತವ. ಒಬ್ಬರನ್ನು ಕಳೆದುಕೊಳ್ಳುವಾಗ ನೆನಪಿಟ್ಟುಕೊಳ್ಳಬೇಕಾದದ್ದು ಅವರು ನಮಗಾಗಿ ಏನೆಲ್ಲ ಕಳೆದುಕೊಂಡಿದ್ದರು ಎಂದು. ಈಗಿನ ಪರಿಸ್ಥಿತಿ ಸರಿಯಿಲ್ಲ ಎಂದು ಚಿಂತಿಸಬೇಡ. ಒಂದು ದಿನ ನಿನ್ನ ಒಳ್ಳೆತನವೇ ನಿನ್ನನ್ನು ಕಾಪಾಡ್ತದೆ. ಅರ್ಥವಿಲ್ಲದ ಮಾತಿಗೆ ಎಷ್ಟು ಸಮಯ ನೀಡಿದ್ರೂ ವ್ಯರ್ಥ. ಹಾಗೆ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳದವರ ಜೊತೆ ಸಮಯ ಕಳೆದ್ರೆ ಜೀವನವೇ ವ್ಯರ್ಥ. ಜೀವನದಲ್ಲಿ ಕೆಲವೊಮ್ಮೆ ಎಂತಹ ಸ್ಥಿತಿ ಬರ್ತದೆ ಅಂದ್ರೆ ನಮ್ಮದಲ್ಲದ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸಬೇಕಾಗ್ತದೆ. ಕಳೆದುಕೊಂಡ ಮೇಲೆ ಪಶ್ಚಾತ್ತಾಪ ಪಡುವ ಬದಲು ಕಳೆದು ಹೋಗದಂತೆ ನೋಡಿಕೊಳ್ಳೋದು ಬುದ್ಧಿವಂತಿಕೆ. ನಾವು ಬದುಕುತ್ತಿರುವ ಕ್ಷಣ ಮಾತ್ರ ನಮ್ಮದು ಅಷ್ಟೇ. ಮುಂದೆ ಬರುವ ಕ್ಷಣ ನಮ್ಮದೇ ಆಗಿರ್ತದೆ ಅಂತ ನಿರೀಕ್ಷೆ ಕೂಡ ಮಾಡಬಾರ್ದು. ಯಾಕಂದ್ರೆ ಯಾವ ಕ್ಷಣ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಬಹಳಷ್ಟು ಸಲ ಕಣ್ಣು ಆಸೆ ಪಟ್ಟ ವಸ್ತುಗಳೇ ಸಿಗಲ್ಲ, ಅಂಥದ್ರಲ್ಲಿ ಮನಸ್ಸು ಆಸೆ ಪಟ್ಟಿದ್ದು ಸಿಗುತ್ತಾ. ಕಳೆದು ಹೋದ ಒಳ್ಳೆಯ ಸಮಯ ಜೀವನದಲ್ಲಿ ನೆನಪಾಗಿ ಉಳಿಯುತ್ತದೆ. ಕಳೆದು ಹೋದ ಕೆಟ್ಟ ಸಮಯ ಬದುಕಿನಲ್ಲಿ ಪಾಠವಾಗ್ತದೆ. ಕಾಲ ಕೇಳುವ ಪ್ರಶ್ನೆಗಳಿಗೆ ಮಾತಿನಿಂದ ನೀಡುವ ಉತ್ತರಗಳಿಗಿಂತ ಮೌನದಿಂದ ನೀಡುವ ಉತ್ತರಗಳು ಸರಿಯಾಗಿರ್ತದೆ. ಜೀವನದಲ್ಲಿ ಸಮಯವನ್ನು ನಂಬದಿದ್ದರೂ ಸಹನೆಯನ್ನ ನಂಬಬೇಕು. ಯಾಕಂದ್ರೆ ಕೆಲವೊಮ್ಮೆ ಸಮಯ ನಮ್ಮ ಕೈ ಬಿಟ್ಟರು ಸಹನೆ ಕೈ ಹಿಡಿಯುವುದು. ಆಸ್ತಿ ಇದ್ರೆ ಜೀವನ ಅಲ್ಲ, ಆರೋಗ್ಯ ಇದ್ರೆ ಜೀವನ. ಎಲ್ಲ ಘಟನೆಗಳು ನನ್ನ ವಿರುದ್ಧವಾಗಿಯೇ ನಡೆಯುತ್ತಿದೆ ಎಂದು ಬೇಸರ ಮಾಡಿಕೊಳ್ಬೇಡಿ. ವಿಮಾನ ಮೇಲೇರಬೇಕಾದ್ರೆ ಗಾಳಿಯ ವಿರುದ್ಧವೇ ಸಾಗಬೇಕು. ಬಯಸಿದೆಲ್ಲ ಸಿಗುವಂತಿದ್ದರೆ ಬಯಕೆಗೆ ಬೆಲೆ ಇರುತ್ತಿರಲಿಲ್ಲ. ಅನಿಸಿದೆಲ್ಲ ಹೇಳುವಂತಿದ್ದರೆ ಮೌನಕ್ಕೆ ಅರ್ಥ ಇರ್ತಿರ್ಲಿಲ್ಲ. ತಪ್ಪುಗಳೇ ಆಗದಿದ್ದರೆ ಹೊಸ ಪ್ರಯತ್ನ ಪಡುತ್ತಿರಲಿಲ್ಲ. ಕಣ್ಣೀರೇ ಬರದಿದ್ದರೆ ನಗುವಿನ ಆನಂದ ತಿಳಿಯುತ್ತಿರಲಿಲ್ಲ. ಕಷ್ಟಗಳು ಎದುರಾಗದಿದ್ದರೆ ಜೀವನ ಮೌಲ್ಯ ಗೊತ್ತಾಗುತ್ತಿರಲಿಲ್ಲ. ಖರೀದಿಸಲಾಗದ ಏಕೈಕ ಶ್ರೀಮಂತಿಕೆ ಅಂದ್ರೆ ನೆಮ್ಮದಿ. ಮನುಷ್ಯನಿಗೆ ಯಾವಾಗ ಒಂದು ವಸ್ತು ಸುಲಭವಾಗಿ ಸಿಗ್ತದೆಯೋ ಆಗ ಅದರ ಬೆಲೆ ಗೊತ್ತಿರೋದಿಲ್ಲ. ಆದರೆ ಯಾವಾಗ ಆ ವಸ್ತುವಿನ ಬೆಲೆ ತಿಳಿಯುತ್ತದೆಯೋ ಆಗ ಅದು ಸುಲಭವಾಗಿ ಸಿಗೋದಿಲ್ಲ. ಅವರವರು ಮಾಡಿದ್ದು ಅವರವರೇ ಅನುಭವಿಸ್ತಾರೆ. ಅದು ಒಳಿತಾಗಲಿ ಕೆಡುಕಾಗಲಿ. ನಾವು ಯಾರಿಗೂ ಏನು ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕಷ್ಟೇ. ಏನು ಗೊತ್ತಿಲ್ಲದ ವಯಸ್ಸಿನಲ್ಲಿ ಸಂತೋಷವಾಗಿರ್ತೇವೆ, ಎಲ್ಲ ಗೊತ್ತಾದ ವಯಸ್ಸಿನಲ್ಲಿ ಸಂತೋಷಕ್ಕಾಗಿ ಹುಡುಕಾಡ್ತೇವೆ. ಕೆಲವು ಖಾತ್ರಿ ಆದ ಮೇಲೆ ಅರ್ಜುನ ಆಗೋಕೆ ಎಲ್ಲರೂ ಸಿದ್ಧ. ಸೋಲುತ್ತೇನೆ ಅಂತ ತಿಳಿದಿದ್ದರೂ ಕರ್ಣ ಆಗೋಕೆ ಗುಂಡಿಗೆ ಬೇಕು.
ಬದುಕೆಂದರೆ ನಮ್ಮನ್ನು ನಾವು ಕಂಡುಕೊಳ್ಳುವುದಲ್ಲ, ನಮ್ಮನ್ನು ನಾವು ರೂಪಿಸಿಕೊಳ್ಳುವುದು. ರೂಪ ಚಿಪ್ಪಿನಂತಿದ್ದರೂ ಪರವಾಗಿಲ್ಲ, ಆದರೆ ವ್ಯಕ್ತಿತ್ವ ಚಿಪ್ಪಿನೊಳಗಿರುವ ಮುತ್ತಿನಂತಿರಬೇಕು. ಯೋಚಿಸಿದೆಲ್ಲ ಸತ್ಯ ಅಲ್ಲ, ಸತ್ಯ ಯಾವತ್ತೂ ಯೋಚಿಸಿದಂತೆ ಇರೋದಿಲ್ಲ. ಅನುಭವ ಮಾತ್ರ ಯಾವಾಗಲೂ ಸತ್ಯ. ಸಮಾಧಿ ಆಗುವವರೆಗೂ ಸಮಾಧಾನ ಸಿಗದೇ ಇರುವ ಏಕೈಕ ಪ್ರಾಣಿಯೇ ಮನುಷ್ಯ. ಜೀವನದಲ್ಲಿ ಎಂದಿಗೂ ನಿರಾಶರಾಗಬೇಡಿ. ಸೂರ್ಯ ಅಸ್ತಂಗತನಾಗುತ್ತಿದ್ದಂತೆ ಆಗಸದಲ್ಲಿ ನಕ್ಷತ್ರಗಳು ಮಿನುಗುತ್ತವೆ ಎಂಬುದು ನೆನಪಿರಲಿ. ಅನುಭವ ಹೆಚ್ಚಾದಂತೆ ಮನುಷ್ಯ ಮೌನಕ್ಕೆ ಶರಣಾಗುತ್ತಾನೆ. ಪ್ರತಿಯೊಂದು ಕಷ್ಟವೂ ಅನುಭವ ನೀಡ್ತದೆ. ಪ್ರತಿಯೊಂದು ಅನುಭವವು ವ್ಯಕ್ತಿಯನ್ನು ಬದಲಾಯಿಸ್ತದೆ. ಯಾರಿಂದಲೂ ಏನನ್ನು ನಿರೀಕ್ಷಿಸದೇ ಇದ್ರೆ ಜೀವನದಲ್ಲಿ ನಿರಾಸೆಗೆ ಜಾಗ ಇರಲ್ಲ. ಬರಲಿರುವ ದಿನಗಳು ಕಳೆದು ಹೋದ ದಿನಗಳಿಗಿಂತಲೂ ಸುಂದರವಾಗಿರುತ್ತವೆ. ವಿಶ್ವಾಸವಿಡಿ. ನಾವ್ಯಾವತ್ತೂ ಇನ್ನೊಬ್ಬರಿಗೆ ಆಸರೆಯಾಗದಿದ್ದರೂ ಪರವಾಗಿಲ್ಲ, ಆದರೆ ಬೇಸರ ಆಗಬಾರ್ದು. ಇರುವುದರೊಂದಿಗೆ ಹೊಂದಿಕೊಂಡರೆ ಪ್ರತಿ ಕ್ಷಣವೂ ಸ್ವರ್ಗ. ಇಲ್ಲದಿರುವುದಕ್ಕೆ ಹಂಬಲಿಸಿದ್ರೆ ಪ್ರತಿ ಹೆಜ್ಜೆಯೂ ನರಕ. ಬರೆದವನಿಗೆ ಅಳಿಸಲಾಗದ, ಬರೆಸಿಕೊಂಡವನಿಗೆ ಓದಲಾಗದ ಬರಹವೇ ಹಣೆಬರಹ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.